ಎಲ್ಲ ನಮಸ್ಕಾರ. ನಾವು ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕದ ಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಇದ್ದಾರೆ ಗುರು, IPL 2026 ನ ಬಿಗ್ ಅಪ್ಡೇಟ್ ಗುರು. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ ಅಪ್ಡೇಟ್, RCB ಬಗ್ಗಿನ ಅಪ್ಡೇಟ್ ಐತೆ ಗುರು, ಬನ್ನಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು IPL ಮುಗಿಷ್ಟಕ್ಕೆ ನಮ್ಗೂ 25,000 ಸಬ್ಸ್ಕ್ರೈಬರ್ ಬರಬೇಕು ಅಂತ ಆಸೆ ಐತೆ ಗುರು. ಯಾರ್ಯಾರು RCB ಫ್ಯಾನ್ ಆಗಿರ್ತೀರಾ ಗುರು, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಪ್ಡೇಟ್ ನಂಬರ್ 1. ಅಪ್ಡೇಟ್ ನಂಬರ್ 1 ಅಲ್ಲಿ ಏನಂತ ಕೊಡ್ತಾ ಇದೀವಿ ಅಂದ್ರೆ CSK ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇದೀನಿ. ಬನ್ನಿ, ಏನು ಅಂದ್ರೆ 1.5 ಕೋಟಿ ಕೊಟ್ಟು ಒಬ್ಬನ ವ್ಯಕ್ತಿನ ತಗೊಂಡರೆ ಗುರು. ಅದ್ರಲ್ಲಿ ಯಾರನ್ನ ಬಿಟ್ಟು ಅಂದ್ರೆ ನಿತಿನ್ ಯತಿನ್ ಅವರ ಬಿಟ್ಟು ಸ್ಪೇನ್ಸನ್ ಜಾನ್ಸನ್ ಅವರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೊಂದ್ ಸ್ವಲ್ಪ ಅಂದ್ರೆ ನಿತಿನ್ ಅವ್ರಿಗೊಂದ್ ಸ್ವಲ್ಪ ಇದು ಏನಪ್ಪ ಇಂಜುರಿ ಆದ ಕಾರಣ ಅವ್ರನ್ನ ಬಿಟ್ಟು 1.5 ಕೋಟಿ ಕೊಟ್ಟು ಇವ್ರನ್ನ ತಗೊಂಡರೆ ಗುರು. ನಾವ್ ಏನಪ್ಪ ಇದು ಒಳ್ಳೆ ವರ್ಸ್ಟ್ ಅಂತ ಪಿಕಪ್ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ ಗುರು, ನಿತಿನ್ ಇವರು ಎಂತೆಂತ ಕ್ರೂಷಿಯಲ್ ಓವರ್ಗಳಲ್ಲಿ, ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡಿ ಎಂತೆಂತ ವಿಕೆಟ್ಗಳನ್ನ ತೆಗೆದಂತ ವ್ಯಕ್ತಿನೇ ಬಿಟ್ಬಿಟ್ಟು CSK ಟೀಮ್ ಅವರು ಈ ತರ ಒಂದು ಪಿಕಪ್ ಮಾಡೋರು ಅಂತಂದ್ರೆ ಇದೊಂದು ವರ್ಸ್ಟ್ ಅಪ್ಡೇಟ್ ಅಂತ ನನ್ನ ಕಡೆಯಿಂದ ಮನಸ್ಸಿಗೆ ಅನಿಸ್ತಾ ಐತೆ. ನೋಡ್ಬೋದು ಇವ್ರು ಯಾವ ರೀತಿ ಆಡ್ತಾರೆ, CSK ಟೀಮ್ ಅಲ್ಲಿ ಬಂದಾಗ ಯಾವ ರೀತಿ ಆಡ್ತಾರೆ ಕಾಯ್ದು ನೋಡ್ಬೇಕಾಗಿದೆ. ನನ್ನ ಕಡೆಯಿಂದ ಇದು ವರ್ಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು, ಯಾವ ಹೇಳಕ್ಕಾಗಲ್ಲ. ಬರೀ ನೆಕ್ಸ್ಟ್ ಅಪ್ಡೇಟ್ ನಂಬರ್ 2 ಅಂತ ಏನಂತ ಬಂದ್ರೆ RCB ಬಗ್ಗೆ ಗುರು ಅಪ್ಡೇಟ್ ನೋಡ್ಬೋದು. RCB ಪ್ರಾಕ್ಟೀಸ್ ಮ್ಯಾಚ್ ಲೈವ್ ಆಗಿ ನಡೀತಾ ಇದೆ ನೋಡ್ಬೋದು, ನೀವೆಲ್ಲ ನೋಡ್ತಾ ಇರ್ಬೋದು. ನೋಡಿಲ್ಲ ಅಂದ್ರೆ ಹೋಗಿ ಲೈವ್ ಅಲ್ಲಿ ನಡೀತಾ ಇದೆ ನೋಡಿ. RCB ಮ್ಯಾಚ್ ಅಲ್ಲಿ ಮಾತ್ರ ನಮ್ಮ ವಿರಾಟ್ ಕೊಹ್ಲಿ ಅವರು ಗುರು, ನಮ್ಮ ಕಿಂಗ್ ಕೊಹ್ಲಿ ಅವರು ಒಳ್ಳೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 6-4 ತಗ ಅಂತ ಕೊಡ್ಸ್ ಬಿಸಾಕ್ತಾವ್ರೆ ಅಂತಾನೆ ಹೇಳ್ಬೋದು ಗುರು. ಭುವನೇಶ್ವರ್ ಕುಮಾರ್ಗೂ ಬಿಡ್ತಿಲ್ಲ, ಡಫಿಗೂ ಬಿಡ್ತಿಲ್ಲ ಗುರು. ಸಖತ್ತಾಗಿ 6-4ಗಳನ್ನ ಹೊಡಿತವ್ರೆ ಅಂತ ನೋಡ್ಬೋದು. ಒಳ್ಳೊಳ್ಳೆ 6-4ಗಳನ್ನ ನೋಡ್ಬೋದು. ಸ್ಕೋರ್ ಕಾರ್ಡ್ ಕೂಡ ಬಿಟ್ಟವ್ರೆ. ಒಳ್ಳೊಳ್ಳೆ 15 ಬಾಲ್ಗೆ 15 ಮಾಡೋರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಗುರು. ಸೂಪರ್ ಆಗಿ ಆಡ್ತಾವ್ರೆ ಅಂತ ಹೇಳ್ಬೋದು. ನೋಡ್ಬೋದು ಕೆಲವು ವಿಕೆಟ್ ಆಗೋರೆ, ಆದ್ರೆ ವಿರಾಟ್ ಕೊಹ್ಲಿ ಅವರು ನೋಡ್ಬೋದು ಸೂಪರ್ ಆಗಿ ಒಳ್ಳೆ ಫಾರ್ಮ್ ಅಲ್ಲಿ, ಬೆಂಕಿ ಫಾರ್ಮ್ ಅಲ್ಲಿ ಅವರೇ ನಮ್ಮ ವಿರಾಟ್ ಕೊಹ್ಲಿ ಅವರು. ಸೂಪರ್ ಆಗಿ ಐತೆ ಫಾರ್ಮ್ ಮಾತ್ರ ವಿರಾಟ್ ಕೊಹ್ಲಿ ಅವರು, ನಮ್ಮ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಸೂಪರ್ ಆಗಿ ಐತೆ. ನೋಡ್ಬೋದು ಈ ತರ ಅಪ್ಡೇಟ್ ಗುರು. ಸೆಕೆಂಡ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನೋಡ್ಬೋದು, ಅಪ್ಡೇಟ್ ಏನಪ್ಪಾ ಅಂದ್ರೆ DC ಅವರ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ DC ಅವರ ಬಗ್ಗೆ ಬನ್ನಿ ಒಂದು ಬಿಗ್ ಅಪ್ಡೇಟ್. ಬೆನ್ ಡೆಕೆಡ್ ಅವರು ಪ್ಲೇಯಿಂಗ್ ಅಂದ್ರೆ 2026 ನ IPL ಅಲ್ಲಿ ಔಟ್ ಆಗ್ತಿದ್ದಾರೆ. ತುಂಬಾ ಕನ್ಫ್ಯೂಸ್ ಆಗಿತ್ತು ಇವ್ರು ಔಟ್ ಆಗ್ತಾರ ಆಗಲ್ವ ಅಂತ. ಆದ್ರೆ ಇವರೇ ಒಂದು ಮಾಹಿತಿಯನ್ನು ಕೊಟ್ಟರೆ ನಾನೇ ಔಟ್ ಆಗ್ತಿದ್ದೀನಿ. ಈಗಂದ್ರೆ ಏನಾದ್ರು ಬೆನ್ ಡೆಕೆಡ್ ಅವರು ಔಟ್ ಆದ್ರೆ IPL ಇಂದ 2026 ನ ಔಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಇವರು 2-3 ವರ್ಷ IPL ಇಂದ ಬ್ಯಾನ್ ಆಗೇ ಬಿಡ್ತಾರೆ. ಔಟ್ ಆದ್ರೆ ನೋಡ್ಬೋದು. ಕ್ರೂಷಿಯಲ್ ಅಂದ್ರೆ 2026 ಇವರನ್ನ ಬ್ಯಾನ್ ಆಗ್ತಾರ ನೋಡು. ನೆಕ್ಸ್ಟ್ 2027 ಆಡಕ್ಕಾಗಲ್ಲ, 2028 ಆಡಕ್ಕಲ್ಲ, 2029 ಆಡಕ್ಕಾಗಲ್ಲ ಗುರು. ನಮ್ಮ ಯಾರಪ್ಪ ಅಂದ್ರೆ ಬೆನ್ ಡೆಕೆಡ್ ಅವರು ಇವ್ರೇನಾರ ಹೋದ್ರೆ DC ಇಂದ ಹೋದ್ರೆ DC-ಗೆ ಏನಾರ ಪ್ರಭಾವ ಬೀಳುತ್ತಾ ಅಂತ ಏನು ನೀವು ಡೋಂಟ್ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಬ್ಯಾಟರ್ಸ್ಗಳು ಅವರೇ. ನಮ್ಮ KL ರಾಹುಲ್ ಅವರವರೇ, ಅಭಿಷೇಕ್ ಪುರೆಲ್ ಅವರೇ, ಡೇವಿಡ್ ಮಿಲ್ಲರ್ ಅವರೇ, ನಿತೀಶ್ ರಾಣಾ ಅವರೇ. ಒಳ್ಳೊಳ್ಳೆ ಬೌಲಿಂಗ್ ಟೀಮು ಐತೆ, ಒಳ್ಳೆ ಬ್ಯಾಟಿಂಗ್ ಟೀಮ್ ಐತೆ. ಅಂದ್ರೆ ಪ್ಲೇಯಿಂಗ್ 5 ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಟೀಮ್ ಕೂಡ ಐತೆ. ನೋಡ್ಬೋದು ಯಾವುದೇ ಕಾರಣಕ್ಕೂ ಅವ್ರು ಹೋದ್ರು ಏನು ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಅನಿಸ್ತಾ ಐತೆ ಗುರು. ನೋಡ್ಬೋದು ಈ ರೀತಿ RCB, CSK, DC ಈ ರೀತಿ ಅಪ್ಡೇಟ್ಗಳು ನಿಮ್ಗೆ ಗೊತ್ತಾಗ ಗುರು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಗುರು. ಎಲ್ರಿಗೂ ನಮಸ್ಕಾರ.